ಗುರುಜಿ ಗುರುವಿನ ಕಾರಕತ್ವ ಕರ್ಕಾಟಕ ರಾಶಿಯವರ ಮೇಲೆ ಯಾವ ರೀತಿಯಾಗಿರಲಿದೆ ಅಂತ? ಕರ್ಕಾಟಕ ರಾಶಿಯವ್ರಿಗೆ ಈ ವರ್ಷ ಹೆಂಗಿರುತ್ತೆ ಅಂತಂದ್ರೆ ಆ, ಆಯ್ತಪ್ಪ, ಮ್ಯಾಕ್ಸಿಮಮ್ ಏನಾಗ್ಬಿಡುತ್ತೆ, ಎಲ್ಲಾ ತರ ಸ್ಥಿತಿಗತಿಯನ್ನ ಅನುಭವಿಸ್ಬಿಟ್ಟಿದೀನಿ. ಬಾಡಿಗೆ ಕಟ್ಟಕ್ಕಾಗಿಲ್ಲ, ಫೈನಾನ್ಷಿಯಲಿ ಪ್ರಾಬ್ಲಮ್ ಅನುಭವಿಸಿದೀನಿ, ಊಟ ತಿಂಡಿ 3 ಹೊತ್ತು ಹಸ್ಕೊಂಡಿದೀನಿ. ಇನ್ನೇನ್ ಪ್ರಾಬ್ಲಮ್ ಬರಕ್ ಸಾಧ್ಯ? ಅಂದ್ರೆ ಒಂದು ಒಂದು ಸರ್ಟನ್ ಟೈಮಲ್ಲಿ ಆ ತರದೊಂದು ಸ್ಥಿತಿಗೆ ನಾವೆಲ್ಲ ತಲುಪ್ಬಿಟ್ಟಿವಿ. ಇನ್ನೇನ್ ಬರಕ್ ಸಾಧ್ಯ ಅಂತ. ಅದೇ ತರ ಇಲ್ಲಿ ಈ ವರ್ಷ ಕರ್ಕಾಟಕ ರಾಶಿಯವ್ರಿಗೆ ಏನಾಗ್ಬಿಟ್ಟಿರುತ್ತೆ ಅಂದ್ರೆ, 12ನೇ ಮನೆಯಲ್ಲಿ ವ್ಯಯದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಏನೆಲ್ಲ ವ್ಯವಹಾರಗಳು ಕೆಲಸ ಕಾರ್ಯಗಳು ಮಾಡಿರ್ತೀವಲ್ಲ, ಅದೆಲ್ಲದ್ರಿಂದನೂ ಒಂದಷ್ಟು ಹೊಡೆತಗಳು ಬಿದ್ದಿರುತ್ತೆ ಅವ್ರಿಗೆ. ಅದ್ರ ಜೊತೆಗೆ ಈ ವರ್ಷ ಎಷ್ಟು ಫ್ರಸ್ಟ್ರೇಷನ್ ಆಗಿರುತ್ತೆ ಕರ್ಕಾಟಕ ರಾಶಿಯವ್ರಿಗೆ ಅಂತಂದ್ರೆ, 25 ಯುಗಾದಿಯಿಂದ 26 ಯುಗಾದಿವರೆಗೆ ಮನೆ ಜವಾಬ್ದಾರಿಗಳು, ಆಕಸ್ಮಿಕವಾಗಿ ನಡೆಯುವಂತಹ ಮನೆಯ ಘಟನೆಗಳು, ಆರೋಗ್ಯದ ಸಮಸ್ಯೆ, ಅದು ಪೇರೆಂಟ್ಸ್ಗೆ ಆರೋಗ್ಯದ ಸಮಸ್ಯೆ ಇರ್ಬೋದು, ಅಥವಾ ಕುಟುಂಬದಲ್ಲಿ ಆರೋಗ್ಯದ ಸಮಸ್ಯೆ ಇರ್ಬೋದು, ಅಥವಾ ಅವ್ರಿಗೆ ವ್ಯಾವಹಾರಿಕವಾಗಿ ಅಥವಾ ಆರೋಗ್ಯದಲ್ಲಿ ಸಮಸ್ಯೆಗಳಿರ್ಬೋದು, ಫೈನಾನ್ಷಿಯಲಿ ಪ್ರಾಬ್ಲಮ್ ಇರ್ಬೋದು. ಈ ತರ ಮಲ್ಟಿಪಲ್ ಜವಾಬ್ದಾರಿಗಳನ್ನ ಈ ವರ್ಷ ಅವ್ರು ತಗೋಬಿಟ್ಟಿರ್ತಾರೆ. ಈ ಪ್ರಾಬ್ಲಮ್ಸ್ ಇಂದ ಇವರು ಮುಕ್ತರಾಗೋದು ಅಂದ್ರೆ, ಈ ಎಲ್ಲ ಸ್ಟ್ರೆಸ್ಸು ಓವರ್ಕಮ್ ಯಾವಾಗ ಮಾಡ್ತಾರೆ ಅಂತಂದ್ರೆ, ಈ ವರ್ಷ ಜೂನ್ ಆದ್ಮೇಲೆ ಗುರು ವ್ಯಯ ಬಿಟ್ಬಿಟ್ಟು ಜನ್ಮಕ್ಕೆ ಬರ್ತಾನೆ. ಓಕೆ, ಜನ್ಮಕ್ಕೆ ಬಂದ್ಮೇಲೆ ಸರಿ ಹೋಗುತ್ತಾ ಅಂತಂದ್ರೆ ಈ ವರ್ಷ ಇಲ್ಲ. ನೀವು ವ್ಯಯ ಅಂತಂದ್ರೆ 2025 ಇಂದ 26 ವರೆಗೆ ಕಮಿಟ್ಮೆಂಟ್ ಸಾಲಗಳು ಮಾಡ್ಕೊಂಡಿದ್ದೀರಲ್ಲ, ಅದರ ಒತ್ತಡ ನಿಮ್ಗೆ ಇವಾಗ ಜಾಸ್ತಿ ಆಗುತ್ತೆ. ಈಗ ಮನೆ ಕಟ್ಟುವಂತ ಸಂದರ್ಭದಲ್ಲಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ, ತುಂಬಾ ಜನ ದುಡ್ಡು ಕೊಟ್ಬಿಡ್ತಾರೆ. ಗ್ರೂಪ್ ಪ್ರವೇಶ ಆಯ್ತಾ ಇದ್ ನಾಳೆಯಿಂದಾನೇ ಫೋನ್ ಮಾಡ್ತಾರೆ, ನನಗೆ ಅರ್ಜೆಂಟ್ ದುಡ್ಡಿತ್ತು ಅಂತ. ಆ ಮೆಂಟಲಿ ಸ್ಟ್ರೆಸ್ ಇದೆಯಲ್ಲ, ಆ ತರ ಜನ್ಮ ಗುರು ಸಂಚಾರ ಮಾಡುವಾಗ ಏನಾಗುತ್ತೆ, ಈ ವರ್ಷ ಕರ್ಕಾಟಕ ರಾಶಿಯವರಿಗೆ ಮೆಂಟಲಿ ಪ್ರೆಷರ್ ಜಾಸ್ತಿ ಆಗುತ್ತೆ. ಮತ್ತೆ ಹಳೆಯ ಸಾಲ ಬಾಧೆಗಳು, ಋಣ ಬಾಧೆಗಳು ಒತ್ತಡ ಈ ವರ್ಷ ಸ್ವಲ್ಪ ಜಾಸ್ತಿ ಆಗುತ್ತೆ. ದಯವಿಟ್ಟು ಐ ರಿಕ್ವೆಸ್ಟ್, ತುಂಬಾ ಎಮೋಷನಲ್ ಆಗ್ಬೇಡಿ ಈ ವರ್ಷ. ಪ್ರತಿಯೊಬ್ರು ಅದೆಂತದೇ ಸಿಚುವೇಶನ್ ಬಂದ್ರು ಅದನ್ನ ತುಂಬಾ ಕಾಮಾಗಿ ಹ್ಯಾಂಡಲ್ ಮಾಡಿ. ಆದಷ್ಟು ಸಾಲಗಳನ್ನ ಸಾಲಗಳು ಕಮ್ಮಿ ಮಾಡ್ಕೊಳ್ಳಿ. ಮತ್ತೆ ಟೈಮ್ ಯಾರಿಗೂ ಭಯ ಪಡ್ಬೇಡಿ. ಇಲ್ಲ ಅಣ್ಣ, ನನಗೆ ಒಂದು 6 ತಿಂಗಳು ಕೊಡಕ್ಕಾಗಲ್ಲ, 6 ತಿಂಗಳಾದ್ಮೇಲೆ ಕೊಡ್ತೀನಿ, ನಾನು ಎಲ್ಲೂ ಹೋಗಲ್ಲ ಅನ್ನುವಂತಹ ಒಂದು ಧೈರ್ಯದ ಮಾತುಗಳನ್ನ ಹಾಡಿ, ಎಮೋಷನ್ಸ್ ಅಲ್ಲಿ ಒಳಗಾಗ್ಬೇಡಿ. ಮತ್ತೆ ಸ್ವಲ್ಪ ಕಾಮಾಗಿ ಹಿಂಗ್ ಡಿಸಿಷನ್ ತಗೋಬೇಡಿ. ಯಾಕಂದ್ರೆ ಜನ್ಮಗುರು ಸಂಚಾರ ಮಾಡುವಾಗ ಏನಾಗುತ್ತೆ, ಟ್ರಿಗರ್ ಆಗ್ತೀವಿ, ಸಣ್ಣ ಸಣ್ಣ ವಿಷಯಗಳಿಗೂ ಟ್ರಿಗರ್ ಆಗುವಂಥದ್ದು, ಕೋಪ ಜಾಸ್ತಿ ಆಗುವಂಥದ್ದು. ಅದು ಎಮೋಷನಲ್ಲಿ ಕನೆಕ್ಟ್ ಆಗ್ಬಿಟ್ಟು ಎಲ್ಲ ಜವಾಬ್ದಾರಿಗಳ ಆಯ್ತು, ಮನೇಲಿ ಪ್ರಾಬ್ಲಮ್ ಆಗಾಯ್ತಾ, ಆಯ್ತು 10 ಲಕ್ಷ ನಾನು ತೀರಿಸ್ತೀನಿ. ಬೇಡ, ನಿಮ್ಮ ಮನೇಲಿ 2-3 ಜನ ಇದ್ರೆ ಅವ್ರಿಗೂ ಕೂಡ ಜವಾಬ್ದಾರಿ ಇಲ್ಲ, ಅವನೊಂದ್ 2 ಲಕ್ಷ ತೀರಿಸ್ಲಿ, ನಾನೊಂದ್ 2 ಲಕ್ಷ ತೀರಿಸ್ತೀನಿ. ಅದು ಏನೋ ವ್ಯವಹಾರಿಕವಾಗಿದ್ರೆ ಇಲ್ಲ ಇಲ್ಲ ನಾನೇ ಮಾಡ್ತೀನಿ ಅಂತ ಹೋಗ್ಬೇಡಿ. ಈ ವರ್ಷ ನೀವು ಸಮಸ್ಯೆ ಸಿಕ್ಕಾಕೋತೀರಾ. ಆತರವಾಗಿ ಡಿಸಿಷನ್ ತಗೋಬೇಡಿ. ಮತ್ತೆ ಈ ವರ್ಷ ನಾನು ಕರ್ಕಾಟಕ ರಾಶಿಯವ್ರಿಗೆ ಮೇಜರ್ ಹೇಳೋದು, ಎಲ್ಲರಿಗೂ ಒಳ್ಳೆಯವರಾಗಕ್ ಹೋಗ್ಬೇಡಿ. ಎಲ್ಲರ ಹತ್ರನು ಒಳ್ಳೆಯವರಾಗಕ್ ಹೋದ್ರೆ ಈ ವರ್ಷ ನಿಮ್ಮಷ್ಟು ಏನ್ ಹೇಳ್ತೀವಿ, ಲೋನ್ಲಿನೆಸ್ ಫೀಲ್ ಆಗುವಂಥದ್ದು ಯಾರಿಗೂ ಬರಲ್ಲ. ಪ್ಲಸ್ ಇನ್ನೊಂದು ಏನಾಗ್ತಾ ಇದೆ, 9ನೇ ಮನೆಯಲ್ಲಿ ಶನಿ, 8ನೇ ಮನೆಯಲ್ಲಿ ರಾಹು ಸಂಚಾರ ಮಾಡ್ತಾ ಇರೋದ್ರಿಂದ ಹೆಂಗೆ ಋಣಬಾಧೆ ಒತ್ತಡ ಜಾಸ್ತಿ ಆಗುತ್ತೋ, ಸ್ವಲ್ಪ ಇವರಿಗೆ ಆರೋಗ್ಯದ ಸಮಸ್ಯೆಗಳು, ತಂದೆಯ ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗ್ತದೆ, ಇವ್ರಿಗೂ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗ್ತದೆ. ಮತ್ತೆ ತಂದೆಯ ಜೊತೆಗೆ ಸ್ವಲ್ಪ ಆಫ್ಟರ್ ಜೂನ್ ಯಾವುದೋ ಒಂದು ಆಸ್ತಿ ವಿಚಾರಕ್ಕಿರ್ಬೋದು, ವ್ಯವಹಾರದ ವಿಚಾರದಲ್ಲಿ ಇರ್ಬೋದು, ಅಥವಾ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಇರ್ಬೋದು, ಈ ತರ ಯಾವುದೋ ಒಂದು ವಿಚಾರಕ್ಕೆ ಕ್ಲಾಶಸ್ ಆಗುತ್ತೆ. ಅದಕ್ಕೆ ನೀವೇನ್ ಮಾಡಿ ಅಂತಂದ್ರೆ, ನೀವೇ ಸಮಾಧಾನ ಆಗ್ಬಿಡಿ ಈ ವರ್ಷ. ಅಪ್ಪನ ಜೊತೆಗೆ ಏನೇ ಇದ್ರು ನಮ್ಮ ತಂದೆ ಹೇಳ್ತಾ ಇದ್ದಾರೆ ಅಂತ ಇಟ್ಕೊಂಡು ಸಮಾಧಾನವಾಗಿದ್ಬಿಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಆರೋಗ್ಯದ ಸಮಸ್ಯೆ, ಎಸ್ಪೆಷಲಿ ಸ್ಕಿನ್ ಅಲರ್ಜಿ, ಡಸ್ಟ್ ಅಲರ್ಜಿ, ಸ್ವಲ್ಪ ಅದ್ರ ಬಗ್ಗೆ ಎಚ್ಚರಿಕೆ ತಗೊಳ್ಳಿ ದಯವಿಟ್ಟು. ನಾನು ಪರ್ಸನಲ್ ಸಜೆಷನ್ ಹೇಳೋದೇನಂದ್ರೆ, ಆಫ್ಟರ್ ಡಿಸೆಂಬರ್ ಕೇತು ಬೇರೆ ಚೇಂಜ್ ಆಗ್ತಾ ಇದೆ. ಯಾವ ಲೆವೆಲ್ಗೆ ಕರ್ಕಾಟಕ ರಾಶಿಯವರು ಆಫ್ಟರ್ ಡಿಸೆಂಬರ್ 2026 ಡಿಸೆಂಬರ್ ಆಗ್ತಾರೆ ಅಂದ್ರೆ, ಗುರು ಕೇತು ಕಾಂಬಿನೇಷನ್ ಜನ್ಮದಲ್ಲಿ ಆಗ್ಬಿಡುತ್ತೆ. ಗುರು ಅಂದ್ರೆ ಜ್ಞಾನಾಧಿಪತಿ, ಕೇತು ಮೋಕ್ಷಾಧಿಪತಿ. ನನಗೆ ಜೀವನದಲ್ಲಿ ಏನೂ ಇಲ್ಲ, ಆರಾಮ ಪುಣ್ಯಕ್ಷೇತ್ರ ದರ್ಶನ ಮಾಡ್ತಾ ಬಂದ್ಬಿಡೋಣ, ಅದ್ರ ಜೊತೆಗೆ ಆರಾಮಾಗಿರೋಣ, ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ರು ಅಷ್ಟೇ, ಎಷ್ಟು ವ್ಯವಹಾರ ಮಾಡಿದ್ರು ಅಷ್ಟೇ, ನನಗೆ ಪೀಸ್ಫುಲ್ ಬೇಕು ಅನ್ನುವಂತ ಒಂದು ಪರಿಸ್ಥಿತಿಗೆ ಬಂದ್ಬಿಡ್ತಾರೆ. ಅದರಿಂದ ನೀವೇನಂದ್ರೆ ಓವರ್ ಸ್ಟ್ರೆಸ್ ತಗೋಬಿಡಿ, ಈಗೋ ಕ್ಲಾಶಸ್ ಮಾಡ್ಕೋಬಿಡಿ, ಸ್ವಲ್ಪ ಕಾಮಾಗಿ ನಿರ್ಧಾರ ತಗೊಳ್ಳಿ. ಸಾಲ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬಿಡಿ. ಮುಂದಿನ ವರ್ಷದಿಂದ ಅಂದ್ರೆ 2027 ಇಂದ ನೀವು ಮುಟ್ಟದೆಲ್ಲ ಚಿನ್ನ ಆಗುತ್ತೆ. ಏನ್ ಈ 2 ವರ್ಷದ ಪೀರಿಯಡ್ ಅಲ್ಲಿ 25-26 ಪೀರಿಯಡ್ ಅಲ್ಲಿ ಏನು ಸ್ಟ್ರೆಸ್ಸು, ಟೆನ್ಷನ್, ಒತ್ತಡ ಆಗಿತ್ತು, ಅದೆಲ್ಲ 27 ಅಲ್ಲಿ ಕ್ಲಿಯರ್ ಆಗುತ್ತೆ. ಅದರಿಂದ ಈ ವರ್ಷ ಏನಂದ್ರೆ, ಸ್ವಲ್ಪ ಸಾಲಗಳನ್ನ ತೀರ್ಸ್ಕೊಳ್ಳೋ ಪ್ರಯತ್ನ ಮಾಡಿ. ಹೊಸ ಇನ್ವೆಸ್ಟ್ಮೆಂಟ್ ಮಾಡೋದಾಗ್ಲಿ ಅಥವಾ ಸಾಲವನ್ನ ಮಾಡೋದಾಗ್ಲಿ, ಈ ತರದ್ ಏನು ಮಾಡಕ್ ಹೋಗ್ಬೇಡಿ. ಓವರ್ ಆಲ್ ಈ ವರ್ಷ ಅಷ್ಟೊಂದು ಕರ್ಕಾಟಕ ರಾಶಿಯವರಿಗೆ ಚೆನ್ನಾಗಿಲ್ಲ. ಆರೋಗ್ಯ
ಮತ್ತು ಟೆನ್ಷನ್ ಇವೆರಡು ಮತ್ತೆ ಸಾಲ ಇವು 3 ಸ್ವಲ್ಪ ಟೆನ್ಷನ್ ಕೊಡುತ್ತೆ. ಸ್ವಲ್ಪ ಕಾಮ್ ಆಗಿರಿ. ನೀವು ಮಾಡ್ಬೇಕಾಗಿರುವಂತದ್ದು ಏನಂದ್ರೆ ಚಂದ್ರ ಅಂದ್ರೆ ಗೌರಿ ಅಂತ. ಹ್ಮ್. ಅಂದ್ರೆ ಚಂದ್ರಶೇಖರನಿಗೆ ಜಲಾಭಿಷೇಕ ಮಾಡುವಂಥದ್ದು. ಯಾವಾಗ ಒತ್ತಡ ಜಾಸ್ತಿ ಆಗತ್ತೆ, ವಿಷ ಕುಡಿದು ಬಿಡ್ತಾನೆ ಶಿವ. ಆ ಟೈಮಲ್ಲಿ ಅವ್ನಿಗೆ ಏನಾಗುತ್ತೆ, ಒತ್ತಡ ಜಾಸ್ತಿ ಆಗುತ್ತೆ, ತಲೆನೋವು ಬಂದ್ಬಿಡುತ್ತೆ. ಆಗ ಏನ್ ಮಾಡ್ತಾನೆ, ಚಂದ್ರಶೇಖರನ ತೆಗೆದು ತನ್ನ ಹಣೆ ಮೇಲೆ ಇಟ್ಕೋತಾನೆ. ಅದಕ್ಕೆ ಚಂದ್ರನಿಗೆ ಅಂದ್ರೆ ಚಂದ್ರ ಕರ್ಕಾಟಕ ರಾಶಿ ಚಂದ್ರ ಸಂಬಂಧಪಟ್ಟಂತ ದೋಷಗಳು ನಿವಾರಣೆ ಆಗ್ಬೇಕು ಅಂದ್ರೆ ಸೋಮವಾರದ ದಿನ ಶಿವನ ದೇವಸ್ಥಾನದಲ್ಲಿ ಅಭಿಷೇಕವನ್ನ ಮಾಡಿಸಿ. ಪ್ರತಿ ಸೋಮವಾರ ಶಿವ ಮತ್ತು ಪಾರ್ವತಿ ಇಬ್ಬರೂ ಇರುವಂತ ದೇವಸ್ಥಾನದಲ್ಲಿ ಒಂದು 10 ನಿಮಿಷ ಭಗವಂತ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ. ಒತ್ತಡ ಅನುಭವಿಸ್ಬಿಟ್ಟಿದೀನಿ, ಇನ್ನು ನನ್ನ ಕೈಲಿ ಆಗಲ್ಲ, ಅದರಿಂದ ಈ ವರ್ಷದಿಂದ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳುವ ದಾರಿಯನ್ನು ನೀ ತೋರಿಸ್ಕೊಡು, ಸಮಾಧಾನದಿಂದ ಎಲ್ಲ ಕೆಲಸನೂ ಮಾಡ್ತೀನಿ, ಜೊತೆಗೆ ಈ ವರ್ಷ ನನಗೆ ಒಳ್ಳೇದಾಗ್ತಾ ಇದೆ, ಒಳ್ಳೇದಾಗ್ತಾ ಇದೆ, ಒಳ್ಳೇದಾಗ್ತಾ ಇದೆ, ನಾನು ಮಾಡುವಂತ ಕೆಲಸದಲ್ಲಿ ಎಲ್ಲ ತರ ಅನುಕೂಲಗಳು ಆಗ್ತಾ ಇದೆ, ಆಗ್ತಾ ಇದೆ, ಆಗ್ತಾ ಇದೆ ಅಂತ ಹೇಳಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ. ಅನುಕೂಲ ಆದ್ರೆ ಶಿವ ಪಂಚಾಕ್ಷರಿ ಮಂತ್ರ ನಮಃ ಶಿವಾಯ ಮಂತ್ರವನ್ನ ಪ್ರತಿ ಸೋಮವಾರ ಶಿವನ ದೇವಸ್ಥಾನದಲ್ಲಿ ಕೂತ್ಕೊಂಡು 108 ಸರಿ ಜಪ ಮಾಡಿ ಕಾಮಾಗಿ ನಿರ್ಧಾರ ತಗೊಳ್ಳಿ. ಖಂಡಿತವಾಗಿಯೂ ಒಳ್ಳೇದಾಗುತ್ತೆ, ಟೆನ್ಷನ್ ಬೇಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.